ದಿನಗಳನ್ನ ಮನುಷ್ಯರು ಒಂದೊಂದು ದಿವಸಗಳನ್ನು ನೇಮಕ ಮಾಡಿ ಆ ದಿವಸದಲ್ಲಿ ಆಚರಿಸುತ್ತವೆ. ಅದು ಒಂದು ಡೇ ಇನ್ನೊಂದು ಡೇ ಇದೆ, ವಿಶೇಷವಾದ ಡೇ. ಇದನ್ನು ಯಾವ ಬರ್ತ್ಡೇ, ಡೆತ್ ಡೇ, ಎಲ್ಲಾ ಡೇಗಳು ಉಂಟು, ಎಲ್ಲಾ ಡೇಸ್ಗಳನ್ನ ಆಚರಿಸ್ತಾರೆ. ಆದ್ರೆ ಯಾವ ಡೇನ ಆಚರಿಸ್ತಾರೋ ಬಿಡ್ತಾರೋ ಅದು ಬೇಡ, ಸೆಕೆಂಡ್ರಿ. ಅದು ಒಂದು ಡೇ ಮಾತ್ರ ಎಲ್ಲರೂ ಕಾಣಲೇಬೇಕು. ಅದು ಯಾವ ಡೇ? ಜಡ್ಜ್ಮೆಂಟ್ ಡೇ. ಜಡ್ಜ್ಮೆಂಟ್ ಡೇ, ನ್ಯಾಯ ವಿಚಾರಣೆಯ ದಿವಸ, ದಿನ. ಅದು ಒಂದು ದಿವಸ ಇದೆ. ಆ ದಿವಸದಲ್ಲಿ ಆ ಒಂದು ದಿವಸದಲ್ಲಿ ಎಲ್ಲರೂ ಆ ಜಡ್ಜ್ಮೆಂಟ್ ಡೇ ಮುಂದೆ, ಆ ಜಡ್ಜ್ ಮುಂದೆ, ಜಡ್ಜ್ಮೆಂಟ್ ಮಾಡುವಂತ ಆ ಜಡ್ಜ್ ಮುಂದೆ ಪ್ರತಿಯೊಬ್ಬರು ನಿಲ್ಲಬೇಕು. ಇಲ್ಲ ಆ ದಿವಸ ನಾನು ಬರೋಕ್ಕಾಗಲ್ಲ, ನಾನು ನಿಲ್ಲದಿಲ್ಲ, ಬದಲಾಗದೇ ಇಲ್ಲ. ಎಳಕೊಂಡ್ಬಂದು ಒಟ್ಟಿಗೆ ಇಟ್ಕೊಂಡು ಎಳಕೊಂಡ್ಬಂದು ನಿಲ್ಲಿಸ್ತಾರೆ. ನಾವು ಮಾಡಿದ ಪ್ರತಿಯೊಂದಕ್ಕೂ ನ್ಯಾಯ ವಿಚಾರಣೆ ದಿವಸ ಉತ್ತರ ಕೊಡ್ಲಿಕ್ಕಾಗಿ ನಿಲ್ಲಲೇಬೇಕು. ಈ ವ್ಯಾಲೆಂಟೈನ್ ಡೇ ಅಥವಾ ಈ ಪ್ರೇಮಿಗಳ ದಿವಸ ಜಗತ್ತು ಪ್ರೀತಿಯ ಶ್ರೇಷ್ಠತೆ ಏನೆಂಬುದಾಗಿ ಆಚರಿಸ್ತಾ ಇದ್ದಾರೆ. ಅದರ ಒಂದು ಉದ್ದೇಶ ಏನೆಂಬುದಾದ್ರೆ ಲೋಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಳ್ತಾರೆ, ತಪ್ಪಿಲ್ಲ. ಒಂದು ದಿವಸವನ್ನ ನಿಗದಿಪಡಿಸಿ ಆ ದಿವಸ ಒಂದು ದಿವಸ ಫಾದರ್ಸ್ ಡೇ, ತಂದೆಯ ದಿವಸ ಎಂಬುದಾಗಿ ತಂದೆಯನ್ನ ಗೌರವಿಸುವುದು, ತಂದೆಯನ್ನ ಸನ್ಮಾನಿಸುವುದು, ತಂದೆಗೆ ಸ್ವೀಟ್ ಕೊಡೋದು, ಐ ಲವ್ ಯು ಡ್ಯಾಡ್ ಅಂತ ಹೇಳುವುದು, ಮೈ ಡ್ಯಾಡ್ ಇಸ್ ಹೀರೋ ಎಂಬುದಾಗಿ ಹೇಳುವುದು, ತೊಂದರೆ ಇಲ್ಲ. ಆ ದಿವಸವನ್ನು ನೆನಪು ಮಾಡಿಕೊಂಡು ಆ ದಿವಸಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಫಾದರ್ಸ್ ಡೇ ಅಂತ ಹೇಳ್ಬಿಟ್ಟು ಅವತ್ತು ದಿವಸ ಮಾತ್ರ ಹೇಳಿ ಬಾಕಿ ದಿವಸ ನೆಗ್ಲೆಕ್ಟ್ ಮಾಡುವುದಿಲ್ಲ. ಪ್ರತಿನಿತ್ಯವೂ ಫಾದರ್ಗೆ ಗೌರವವನ್ನು ಕೊಡುವಂಥದ್ದು, ಮದರ್ಗೆ ಗೌರವವನ್ನು ಕೊಡುವಂಥದ್ದು, ಪ್ರೀತಿಸುವಂಥದ್ದು ಎಲ್ಲ ಒಳ್ಳೆಯದೇ. ಆದರೆ ಈ ಪ್ರೀತಿ ಅಥವಾ ಈ ಪ್ರೀತಿಯ ಕುರಿತಾದ ಸಂಗತಿ ಬರುವಾಗ, ಅಥವಾ ಈ ಒಂದು ಪ್ರೇಮಿಗಳ ದಿನಾಚರಣೆ ಅಥವಾ ದಿನ ಎಂಬುದಾಗಿ ಹೇಳಿಕೊಂಡು ಲೋಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ ಪ್ರೇಮಿಗಳ ದಿವಸವನ್ನ ಆಚರಣೆ ಮಾಡಲಿಕ್ಕೆ ಹೋಗಿ ಎಷ್ಟೋ ಜನ ಯವನಸ್ಥಿಗರು ತಮ್ಮ ಜೀವಿತವನ್ನ ಹಾಳು ಮಾಡಿಕೊಡುತ್ತಾರೆ. ಇದು ಒಂದು ವೇಳೆ ಮನುಷ್ಯನು ನೇಮಿಸಿಕೊಂಡಂತೆ ಒಂದು ವೇಳೆ ಮಾಡುವುದಾದ್ರೆ ಅದು ಪರಿಶುದ್ಧವಾಗಿರಬೇಕು. ನಿಜವಾಗಿಯೂ ಒಂದು ಹುಡುಗ ಅಥವಾ ಒಂದು ಹುಡುಗಿ ಯಥಾರ್ಥತೆಯಿಂದ ಹೋಲಿ ಲವ್ ಅಥವಾ ಕ್ಲಿಯರ್ ಲವ್, ಟ್ರಾನ್ಸ್ಪರೆಂಟ್ ಲವ್, ಅಥವಾ ಮದುವೆ ಆಗುತ್ತೇನೆ ಈತನೊಂದಿಗೆ ಈಕೆಯೊಂದಿಗೆ ಎಂಬುದಾಗಿ ತಂದೆ ತಾಯಿಯಿಂದ ಗುರು ಹಿರಿಯರಿಂದ ನೇಮಕಪಡಿಸಿಕೊಂಡು ಆ ದಿವಸದಲ್ಲಿ ಸಂತೋಷ ಪಡುವುದು ತಪ್ಪೇನಿಲ್ಲ. ಆದರೆ ಈ ಲೋಕದಲ್ಲಿ ನೋಡುತ್ತೇವೆ, ಪ್ರೇಮಿಗಳ ದಿನ ಎಂಬುದಾಗಿ ಹೇಳಿಕೊಂಡು ನಾನಾ ರೀತಿಯ ಕೆಟ್ಟ ಮಾರ್ಗದಲ್ಲಿ ಹೋಗಿಕೊಂಡು ತಮ್ಮ ಜೀವಿತವನ್ನು ಎಷ್ಟೋ ಹೆಣ್ಣು ಮಕ್ಕಳು ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ. ಎಷ್ಟೋ ಯವನಸ್ಥರು ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಅದು ಒಳ್ಳೆಯದಲ್ಲ, ಅದು ಮಾಡಬಾರದು. ಆದರೆ ಪ್ರೀತಿಯನ್ನು ಆಚರಿಸುವುದು ತಪ್ಪಲ್ಲ. ಆದರೆ ಆ ಪ್ರೀತಿಯ ಆಚರಣೆ ಅದು ಪರಿಶುದ್ಧವಾಗಿರಬೇಕು, ಯಥಾರ್ಥವಾಗಿರಬೇಕು, ನಿಷ್ಕಪಟವಾಗಿರಬೇಕು. ಆಗ ಅದನ್ನು ದೇವರು ಮೆಚ್ಚುತ್ತಾನೆ. ಅದನ್ನು ನೆನೆಸಿಕೊಳ್ಳುವುದು ತಪ್ಪಲ್ಲ. ಆದರೆ ಅದು ಮಾಡಿಕೊಂಡು ಹೋಗುವಂತಹ ಸಂಗತಿ, ಮನಸ್ಸಿಗೆ ಬಂದ ಹಾಗೆ ಲೋಕದ ರೀತಿಯಲ್ಲಿ ಹೋಗುವುದು ತಪ್ಪು. ಹೀಗಿರುವಾಗ ಈ ದಿವಸದಲ್ಲಿ ನಾವು ದೇವರ ಪ್ರೀತಿಯ ಕುರಿತಾಗಿ ಯಾಕೆ ಧ್ಯಾನ ಮಾಡಬಾರದು? ದೇವರು ನಮ್ಮನ್ನು ಪ್ರೀತಿಸಿದ ಕಾರಣ ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೇವೆ. ದೇವರ ಆಜ್ಞೆ ನಮ್ಮನ್ನು ಒತ್ತಾಯಪಡಿಸುತ್ತದೆ. ದೇವರ ಆಜ್ಞೆ ನಮ್ಮನ್ನು ಒತ್ತಾಯಪಡಿಸುತ್ತದೆ. You should love one another.
ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ ದೇವರ ಪ್ರೀತಿ ಒತ್ತಾಯಪಡಿಸುತ್ತದೆ. ಪ್ರೀತಿಯ ಕುರಿತಾಗಿ ನಾವು ನೋಡುತ್ತೇವೆ, ಪ್ರೀತಿಯಲ್ಲಿ 4 ತರದ ಪ್ರೀತಿಯನ್ನು ನಾವು ಕಾಣುತ್ತೇವೆ. There are 4 loves in the world. ಕೊನೆಗಾಗಿ ನಾವು ನೋಡುತ್ತೇವೆ ಎರೋಸ್, ಹೀಬ್ರೂ ಭಾಷೆಯಲ್ಲಿ ನಾವು ನೋಡುತ್ತೇವೆ ಎರೋಸ್ ಎಂಬುದಾಗಿ. ಇದನ್ನು ನಾವು ನೋಡುವುದಾದರೆ ಇದು ಸೆಕ್ಸುಯಲ್ ಲವ್, ಇದು ಒಂದು ಲೈಂಗಿಕ ಪ್ರೀತಿಯಾಗಿದೆ. ಇನ್ನೊಂದು ಪ್ರೀತಿಯನ್ನು ನಾವು ನೋಡುತ್ತೇವೆ ಫಿಲಿಯಾ ಎಂಬುದಾಗಿ, ಅದು ಫ್ರೆಂಡ್ಲಿ ಲವ್ ಅಥವಾ ಸ್ನೇಹಿತರ ಪ್ರೀತಿ. ಇನ್ನೊಂದು ಪ್ರೀತಿಯನ್ನು ನೋಡುತ್ತೇವೆ ಸ್ಟೋರೇಜ್ ಅಥವಾ ಫ್ಯಾಮಿಲಿ ಲವ್, ಕುಟುಂಬದ ಪ್ರೀತಿ, ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿರ್ತಕ್ಕಂಥ ಪ್ರೀತಿ, ಅದು ಸ್ಟೋರೇಜ್. ಕಡೆದಾಗಿ ಒಂದು ನೋಡುತ್ತೇವೆ ವಿಶೇಷವಾದ ಪ್ರೀತಿ ಅಗಾಪೆ ಲವ್. ದಿಸ್ ಇಸ್ ಡಿವೈನ್ ಲವ್, ಇದು ದೇವರ ಪ್ರೀತಿ ಅಗಾಪೆ. ಈ ಪ್ರೀತಿಯ ವ್ಯತ್ಯಾಸವನ್ನು ನಾವು ನೋಡುವುದಾದ್ರೆ ಮೊದಲಾಗಿ ನೋಡುತ್ತೇವೆ ಈ ಒಂದು ಸೆಕ್ಸುಯಲ್ ಲವ್ ಅಥವಾ ಲೈಂಗಿಕ ಪ್ರೀತಿ ಎಂಬುದಾಗಿ ನೋಡುವುದಾದ್ರೆ ಇದು ಗಂಡ ಹೆಂಡತಿಯರ ಮಧ್ಯದಲ್ಲಿ ಆಗುವಂತ ಪ್ರೀತಿ ಅಥವಾ ಹುಡುಗ ಹುಡುಗಿಯರ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ಆಗುವಂತ ಪ್ರೀತಿ. ಈ ಪ್ರೀತಿ ಸೆಲ್ಫಿಶ್ ಲವ್, ಇದು ಒಂದು ಸ್ವಾರ್ಥತೆಯ ಪ್ರೀತಿಯಾಗಿದೆ. ಇದು ಹೇಗೆ ಎಂಬುದಾಗಿ ನೋಡುವುದಾದ್ರೆ ಹೆಂಡತಿ ಸುಂದರವಾಗಿದ್ದರೆ, ಹುಡುಗಿ ಸುಂದರವಾಗಿದ್ದರೆ ಹುಡುಗನು ಆಕೆಯನ್ನ ಇಷ್ಟಪಡುತ್ತಾನೆ, ಅಥವಾ ಹುಡುಗ ಸುಂದರವಾಗಿದ್ದರೆ ಹುಡುಗಿ ಇಷ್ಟಪಡುತ್ತಾಳೆ. ಇದು ಸೆಲ್ಫ್ ಸ್ವಾರ್ಥತೆ ತುಂಬಿದ ಪ್ರೀತಿ. ಮದುವೆ ಆಗುವಾಗ ಮನುಷ್ಯನ ಸಹಜ ಗುಣ ಬರ್ತದಲ್ಲ, ಹುಡುಗಿ ತುಂಬಾ ಚೆನ್ನಾಗಿರ್ಬೇಕು ನೋಡ್ಲಿಕ್ಕೆ, ಹುಡುಗ ತುಂಬಾ ಚೆನ್ನಾಗಿರ್ಬೇಕು ನೋಡ್ಲಿಕ್ಕೆ. ಮೊದಲು ಚೆನ್ನಾಗಿದ್ರೆ ಮಾತ್ರ ಹೆಂಡತಿಯಲ್ಲಿ ಪ್ರೀತಿ, ಹೆಂಡತಿ ಚೆನ್ನಾಗಿದ್ರೆ ಗಂಡನ ಪ್ರೀತಿ ಅಪಾರವಾದದ್ದು, ಅಥವಾ ಗಂಡ ಚೆನ್ನಾಗಿದ್ರೆ ಹೆಂಡತಿ ಪ್ರೀತಿ, ಅಥವಾ ಚೆನ್ನಾಗಿಲ್ಲ ಅಂದ್ರೆ ಉದಾಸೀನತೆ. ಇದು ಸ್ವಾರ್ಥತೆಯಿಂದ ತುಂಬಿದಂತ ಪ್ರೀತಿ. ಈ ಪ್ರೀತಿ ಸ್ವಾರ್ಥತೆಯಿಂದ ತುಂಬಿದೆ. ಆದ ಕಾರಣ ಈ ಒಂದು ಪ್ರೀತಿ ಇದು 0 is equal to 100. ಅಂದ್ರೆ ಹೇಗೆ ಎಂಬುದಾಗಿರ್ಬೋದಾದ್ರೆ, ನಿನ್ನಲ್ಲಿ ನೀನು ಹುಡುಗಿ ಚೆನ್ನಾಗಿದ್ದಾಳ, ಹೆಂಡತಿ ಚೆನ್ನಾಗಿದ್ದಾಳ, ಹೆಂಡತಿಯಿಂದ ನನಗೆಲ್ಲ ಒಳ್ಳೇದಾಗ್ತಾ ಇದೆಯಾ, ಹಾಗಾದ್ರೆ ಮಾತ್ರ ನಾನು ಪ್ರೀತಿಸ್ತೇನೆ. ಗಂಡನು ಚೆನ್ನಾಗಿದ್ದಾನ, ಗಂಡನು ಚೆನ್ನಾಗಿ ನನ್ನನ್ನು ಸಾಕ್ತಾ ಇದ್ದಾನೆ, ಎಲ್ಲ ತರ್ತಾ ಇದ್ದಾನ, ಹಾಗಾದ್ರೆ ಮಾತ್ರ ನಾನು ಪ್ರೀತಿ ಮಾಡ್ತೇನೆ. ಇದು ಎರೋಸ್ ಫ್ರೀ ಲವ್ ಅಥವಾ ಸ್ವಾರ್ಥತೆಯಿಂದ ತುಂಬಿದ ಪ್ರೀತಿ. ಇನ್ನೊಂದು ಪ್ರೀತಿಯನ್ನು ನಾವು ನೋಡುತ್ತೇವೆ ಫಿಲಿಯಾ, ಫ್ರೆಂಡ್ಲಿ ಲವ್. ಇದು ಹೇಗೆ ಎಂಬುದಾದ್ರೆ 50-50. ನೀನು ಬೈಟು ಚಾಯ್ ಅಂತ ಇವತ್ತು ಕುಡಿಸಿದೆ, ಇವತ್ತು ನೀನು ಪಾರ್ಟಿ ಕೊಟ್ರೆ ನಾಳೆ ನಾನು ನಿನಗೆ ಪಾರ್ಟಿ ಕೊಡ್ತೇನೆ. ಇವತ್ತು ನೀನು ನನಗೆ ಸಹಾಯ ಮಾಡಿದ್ರೆ ನಾಳೆ ನಿನಗೆ ಸಹಾಯ ಮಾಡ್ತೇನೆ. ಇದು ಫ್ರೆಂಡ್ಲಿ ಲವ್. ಒಬ್ಬ ಸಹಾಯ ಮಾಡಿದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು. ಗಿವ್ ಅಂಡ್ ಟೇಕ್. ಯಾವುದೇ ಇದ್ರೂ ಅದು ಬಿಲ್ ಬಂದ್ರೆ, ಓಕೆ, ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರೆ ಅದರಲ್ಲಿ ಬಿಲ್ ಬರ್ತದ, ಓಕೆ, ಬಿಲ್ ಬರುವಾಗ 50-50 ಶೇರ್ ಮಾಡುವಂಥದ್ದು. ಇಲ್ಲ ಇವತ್ತು ಬಿಲ್ ಪೇ ಮಾಡ್ತೀನಿ, ನಾಳೆ ನೀನು ಬಿಲ್ ಪೇ ಮಾಡಬೇಕು. ಇದು ಫ್ರೆಂಡ್ಲಿ ಲವ್, ಈ ತರ ಪ್ರೀತಿ. ಇನ್ನೊಂದು ಪ್ರೀತಿ ನೋಡ್ತೇವೆ ಸ್ಟೋರೇಜ್, ಫ್ಯಾಮಿಲಿ ಲವ್. ಇದು ಎಕ್ಸ್ಪೆಕ್ಟೇಷನ್. ಇದು ಒಂದು ಮಕ್ಕಳಿಂದ ಅಥವಾ ತಂದೆ ತಾಯಿಯಿಂದ ಏನನ್ನಾದ್ರೂ ಬಯಸುವಂಥದ್ದು. ಇದು ಹೇಗೆ ಹೇಳ್ತಾರೆ 80% 20%. ಇದು ಯಾವ ರೀತಿಯಲ್ಲಿ ಎಂಬುದಾದ್ರೆ, ಇಫ್ ಸನ್ ವಿಲ್ ಟೇಕ್ ಕೇರ್ ದೇ ವಿಲ್ ಲವ್. ಮಕ್ಕಳು ಏನಾದ್ರೂ ನಮ್ಮನ್ನು ನೋಡಿದರೆ, ಮಕ್ಕಳು ನಮಗೆ ಸಹಾಯ ಮಾಡಿದರೆ ಆ ಮಕ್ಕಳ ಮೇಲೆ ಪ್ರೀತಿ ಇರ್ತದೆ. ಇಲ್ಲದಿದ್ದರೆ ಮಕ್ಕಳ ಮೇಲೆ ಕೋಪ.
ತಂದೆ ತಾಯಿಗಳು ನಮಗೇನಾದ್ರೂ ಆಸ್ತಿ ಅದು ಇದನ್ನು ಮಾಡಿ ಗಳಿಸಿ ಇಟ್ರೆ ತಂದೆ ತಾಯಿ ಒಳ್ಳೆಯವರು, ಇಲ್ಲದಿದ್ದರೆ ನಮ್ಮ ತಂದೆ ತಾಯಿ ಏನು ಮಾಡಲಿಲ್ಲ ಎಂಬುದಾಗಿ ಶಪಿಸುವುದು. ಇದು ಮಕ್ಕಳು ಅಥವಾ ತಂದೆ ತಾಯಿ ಮಕ್ಕಳು ಮುಪ್ಪಿನ ಪ್ರಾಯದಲ್ಲಿ ತಂದೆ ತಾಯಿಗಳು ತಂದೆ ತಾಯಿಗಳ ನೋಡದಿದ್ದರೆ ತಂದೆ ತಾಯಿಗಳು ಕೋಪ. ನಾನೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಚಿಕ್ಕದಿಂದ ಇದ್ದಾಗಲಿಂದ ಸಾಕಿ ಸಲ್ಬಿದೆ, ಈಗ ನನ್ನನ್ನು ಕ್ಯಾರೆ ಮಾಡುವುದಿಲ್ಲ, ನನ್ನನ್ನು ನೋಡ್ಕೊಳ್ಳೋದಿಲ್ಲ, ಮಕ್ಕಳ ಮೇಲೆ ಕೋಪ ಬರ್ತದೆ. ಇದು ಸಹಜ ಗುಣ, ಮನುಷ್ಯರ ಸಹಜ ಗುಣ. ಅದು ತಪ್ಪು ಎಂಬುದಾಗಿ ಅಲ್ಲ, ಅದು ಸಹಜ ಬರ್ತದೆ. ನಮ್ಮ ಕರ್ತವ್ಯವನ್ನು ನಾವು ಮಾಡದಿದ್ದರೆ ಅದು ಅಲ್ಲಿ ಮನುಷ್ಯನಲ್ಲಿ ಸ್ವಲ್ಪ ಆಲೋಚನೆ ಕಹಿ ಅಥವಾ ತಿರಸ್ಕಾರ ಇದು ಬರುವಂತದ್ದಾಗಿದೆ. ಆದರೆ ಅದನ್ನು ಮಾಡಬಾರ್ದು. ಯಾರ್ಯಾರು ಏನೇನು ಯಾವ ರೀತಿಯಲ್ಲಿದ್ದಾರೋ ಅದು ಆಯಾ ರೀತಿಯಲ್ಲೇ ಇರುತ್ತಾರೆ. ಈಗ ಹೆಂಡತಿ ಚೆನ್ನಾಗಿಲ್ಲ, ಆಕೆ ನಿನ್ನ ಕಟ್ಟಿಕೊಳ್ಳುವುದಾದ್ರೆ ದೇವರು ಅಂತ ಹೆಂಡತಿ ಅಥವಾ ಅಂತ ರೂಪದ ಗಂಡನನ್ನು ಅಥವಾ ಹೆಂಡತಿಯನ್ನು ಕೊಟ್ಟಿದ್ದಾರೆ. ಈಗಿನಲ್ಲಿ ಅದು ಅವರ ತಪ್ಪಲ್ಲ, ಆದರೆ ನಾವು ಮದುವೆ ಆದ ಮೇಲೆ ಅವರನ್ನು ಪ್ರೀತಿಸಬೇಕು, ಗಂಡನನ್ನು ಪ್ರೀತಿಸಬೇಕು, ಹೆಂಡತಿಯನ್ನು ಪ್ರೀತಿಸಬೇಕು. ತಂದೆ ತಾಯಿಯಲ್ಲೂ ಅಷ್ಟೇ, ನಾವು ಹುಟ್ಟಿದ ಮೇಲೆ ತಂದೆ ತಾಯಿ ಅಷ್ಟು ಅವರ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಮಾಡಿದ್ದಾರೆ. ನಂತರ ನಮಗೆ ಎಷ್ಟು ಉಳಿದಿದೆಯೋ ಅದರಲ್ಲಿ ತೃಪ್ತರಾಗಿ ಇರಬೇಕೇ ವಿನ ತಂದೆ ತಾಯಿಗಳ ಮೇಲೆ ಒಪ್ಪಿಸಿಕೊಳ್ಳುವುದು ಅಲ್ಲ. ಆದರೆ ಮಕ್ಕಳು ಕೂಡ ತಂದೆ ತಾಯಿಗಳನ್ನ ತಿರಸ್ಕಾರ ಮಾಡಬಾರದು, ತಂದೆ ತಾಯಿಗಳನ್ನ ನೋಡಿಕೊಳ್ಳಬೇಕು. ಆದರೆ ಅವರು ನೋಡಿಕೊಳ್ಳಲಿಲ್ಲ, ಆದರೆ ತಪ್ಪು ಮಾಡಿ ಅವರ ಮೇಲೆ ಕೋಪಗೊಂಡು ಪ್ರಯೋಜನವಿಲ್ಲ. ನಾವು ಪಡೆದುಕೊಂಡಿದ್ದು ಎಂಬುದಾಗಿ ಹೇಳಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಜೀವಿಸುವಂಥದ್ದು. ಆದರೆ ಕಡೆಯಲ್ಲಿ ನೋಡುತ್ತೇವೆ ಅಗಾಪೆ, ಡಿವೈನ್ ಲವ್. ಇದು ನಾವು ಫಸ್ಟ್ ನೋಡಿದೆವು ಎರೋಸ್ ಸೆಕ್ಸುವಲ್ ಲವ್ 0 is equal to ಅಥವಾ 0 is equal to 100%. ಮನುಷ್ಯನು ಲೈಂಗಿಕವಾದ ಒಂದು ಅಥವಾ ಗಂಡ ಹೆಂಡತಿರ ಮಧ್ಯದಲ್ಲಿ ಎಲ್ಲಾ ಸುಖ ಸಂತೋಷ ಸಿಕ್ಕಿದ್ರೆ ಮಾತ್ರ ಪ್ರೀತಿಸುವುದು, ಇಲ್ಲದಿದ್ದರೆ ಇಲ್ಲ. ಆದರೆ ಇಲ್ಲಿ ಅಗಾಪೆ ಲವ್ ಅಲ್ಲಿ ಬರುವುದಾದ್ರೆ 100% is equal to 0. ದೇವರು ನಮ್ಮ ವಿಷಯದಲ್ಲಿ ಏನನ್ನೂ ಅಪೇಕ್ಷಿಸದೆ ನಾವು ಹೇಗೆ ಇದ್ದರೂ ಕೂಡ, ನಮ್ಮಲ್ಲಿ ಅಂದಚಂದವಿಲ್ಲದೆ ಇರಬಹುದು, ನಾವು ಪಾಪಿಗಳಾಗಿದ್ದಾಗೂ ಕೂಡ ನಮ್ಮಿಂದ ಏನು ಬಯಸದೆ ನಮ್ಮನ್ನು ಪ್ರೀತಿಸಿದನು. ತಂದೆ ತಾಯಿಗಳು ಮಕ್ಕಳನ್ನು ಪಡೆಯುವಾಗ ಏನಂತ ಪಡೆಯುತ್ತಾರೆ, ಯಾಕಾಗಿ ಮಕ್ಕಳು ಬೇಕೆಂಬುದಾಗಿ ಬಯಸುತ್ತಾರೆ. ಇದು ಒಂದು ಸಾಮಾನ್ಯವಾಗಿ ಬಂದಂತಹ ಸಂಗತಿ. ಮಕ್ಕಳನ್ನು ಯಾಕೆ ಅಪೇಕ್ಷೆ ಪಡುತ್ತಾರೆ ತಂದೆ ತಾಯಿಗಳು? ಈಗ ನಮ್ಮ ತಂದೆ ತಾಯಿಗಳಿದ್ದಾರೆ, ಕೇಳಿಸಿಕೊಳ್ಳೋಣ ಪ್ರಾಕ್ಟಿಕಲ್ ಆಗಿ. ತಂದೆ, ನೀವು ಮಕ್ಕಳನ್ನ ಯಾಕಾಗಿ ಅಪೇಕ್ಷೆ ಪಡ್ತೀರಿ? ಬೆಲ್ಡಿಕ್ ಮಾಯಿ, ಲೀನಾ ಮಾಯಿ, ಆಲಿಸ್ ಮಾಯಿ, ಎಲ್ಲ ಇದ್ದಾರಲ್ಲ ತಾಯಿ ತಂದೆ. ನೀವು ಮಕ್ಕಳನ್ನ ಯಾಕೆ ಜಸಿದ್ದ ಆಂಟಿ, ರತ್ನಮ್ಮ, ಕಾರ್ಮಿನ್ ಬಾಯಿ, ತಾಯಿದ್ದಾರಲ್ಲ, ರಾಕಿ ಬ್ರದರ್, ರಿಚರ್ಡ್ ಬ್ರದರ್, ಓಕೆ, ಎಲ್ಲ ತಂದೆಗಳಿದ್ದಾರೆ. ನಾವು ಮಕ್ಕಳನ್ನ ಯಾಕೆ ಬಯಸ್ತೇವೆ? ಮುಪ್ಪಿನ ಪ್ರಾಯದಲ್ಲಿ ನಮ್ಮನ್ನು ನೋಡಬೇಕು. ಇದೇ ಉತ್ತರ ಎಲ್ಲದಲ್ಲ. ಮೈ ಬೆಲ್ಡಿಂಗ್ ಮೈ, ಓಕೆ, ಅದೇ ನಾವು ಉದಾಹರಣೆ ನೋಡಿಕೊಂಡೆವು. ನಾವು ಬೆಳೆಸಿದ್ದೇವಲ್ಲ, ನಮಗೆ ಅವರು ಮುಪ್ಪಿನಲ್ಲಿ ಆಧಾರವಾಗಲಿಕ್ಕಾಗಿ. ಒಂದು, ಈಗ ತಂದೆ ಗಂಡ ಹೆಂಡತಿ ಮದುವೆ ಆದ ಮೇಲೆ ಮಕ್ಕಳು ಹುಟ್ಟುವುದು ಸಹಜ. ಓಕೆ, ಅದು ದೇವರ ಅನುಗ್ರಹ, ದೇವರು ಮಾಡಿಬಿಟ್ಟಿದ್ದಾನೆ. ಗಂಡ ಹೆಣ್ಣುಗಳು ಎರಡು ಇಬ್ಬರು ಸೇರುವಾಗ ಅಲ್ಲಿ ಒಂದು ಇನ್ನೊಂದು ಪ್ರೊಡಕ್ಷನ್. ಓಕೆ, ಸೈನ್ಸ್ ಅಲ್ಲಿ ಕಲಿತಾರೆ. ಓಕೆ, ಅಲ್ಲಿ ಆಗುವಂಥದ್ದು ಸಹಜ. ಆದ್ರೆ ಅದು ಆಗಬೇಕೆಂಬುದಾಗಿ ಬಯಸಿಯೇ ಮದುವೆ ಆಗುವುದು. ಓಕೆ, ಗಂಡ ಹೆಂಡತಿ ಇಬ್ಬರು ಸೇರಿ ಒಂದು ಕುಟುಂಬ ಆಗ್ತದೆ, ಅಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಆದರೆ ಮಕ್ಕಳಿಂದ ಅದು ಸಾಮಾನ್ಯವಾಗಿ ಬಯಸುವಂಥದ್ದೇನು? ಪ್ರಾಯ ಬಂತು, ಮದುವೆ ಆಗಿದೆ, ಯಾಕಪ್ಪ ಮದುವೆ ಪ್ರಾಯ ಬಂದಿದೆ, ಇನ್ನು ಯಾವಾಗ ಮದುವೆ ಆಗ್ತೀರಾ? ಮದುವೆ ಆಗಿ ಕೆಲವು ತಂದೆ ತಾಯಿಗಳು ಸುಮ್ಮನಿದ್ರು, ಪೇರೆಂಟ್ಸ್ ಸುಮ್ಮನಿರಂಗಿಲ್ಲ. ಇನ್ನು ಹಳ್ಳಿಲಂತೂ ಅಯ್ಯೋ ಬೇಡ ಇಲ್ಲ,
ಯಾಕೆ ಲಕ್ಷ್ಮಕ್ಕ ಯಾಕೆ ನಿಮ್ಮ ಮಗಳು ಇನ್ನು ಮದುವೆ ಮಾಡಲಿಲ್ವಾ? ತಲೆ ತಿಂಡ ಹಾಕ್ಬಿಡ್ತಾರೆ ಹಳ್ಳಿಗಳಲ್ಲಿ. ಪಾಪ ಅದ್ರ ಒತ್ತಡಕ್ಕೆ ಅಯ್ಯೋ ಚಿಕ್ಕದಿಂದಲೇ ಮದುವೆ ಮಾಡುತ್ತೆ, ಮದುವೆ ಆಗಿ ಹೋಗ್ಬಿಡ್ಲಿ, ತಂದೆ ತಾಯಿಗಳು ಚೆನ್ನಾಗಿರ್ಲಿ, ನಮಗೇನು ತೊಂದರೆ ಇಲ್ಲ ಮಗಳು ಅಂತ ಇಟ್ಕೊಂಡಿರ್ತಾರೆ. ಆ ಊರವ್ರ ಬಾಯಿಗೋಸ್ಕರ ಬೇಗ ಅಟ್ಲಾಗಿ ಗಂಟಾಕಿ ಕಳಿಸ್ಬಿಡೋಣ ಅಂದ್ಬಿಡುತ್ತೆ, ಅಷ್ಟು ಒತ್ತಡ ಮಾಡ್ತಾರೆ. ನಂತರ ಯಾಕೆ ಮನೆಯುವ ನಂತರ ಒಂದು ಕುಟುಂಬ ಸಪರೇಟ್ ಆಗಬೇಕು. ಇಲ್ಲಿ ನೋಡುವಾಗ ಈ ತಂದೆ ತಾಯಿಗಳು ನಾವು ನಮ್ಮ ಮಕ್ಕಳನ್ನ ಮುಪ್ಪಿನ ಪ್ರಾಯದಲ್ಲಿ ನಮ್ಮನ್ನು ನೋಡಿಕೊಳ್ಳಬೇಕು, ನಮ್ಮನ್ನು ಸಾಕಬೇಕು. ಮುಪ್ಪಿನ ಪ್ರಾಯದಲ್ಲಿ ನಮಗೆ ಆಗುವುದಿಲ್ವಲ್ಲ, ದೇವರು ಅಷ್ಟು ಸಮಯದಲ್ಲಿ ನಮಗೆ ಯಾವಾಗ ಕರೀತಾರೋ ಅಲ್ಲಿಯ ತನಕ ನಮ್ಮನ್ನು ನೋಡ್ಕೊಳ್ಬೇಕೆಂಬ ಒಂದು ಬಯಕೆ ತಂದೆ ತಾಯಿಗಳಲ್ಲಿ ಇರ್ತದೆ. ಇದು ಸ್ವಾರ್ಥತೆ ಅಥವಾ ಸೆಲ್ಫಿಶ್ ಅಂತ ಏನೇನು ಹೇಳ್ತೇವೋ ಅದು ಮನುಷ್ಯನ ಗುಣ, ಅದು ಬಯಸುವಂಥದ್ದು. ಓಕೆ, ಈ ಬಳಿ ಆದರೆ ಇಲ್ಲಿ ದೇವರ ಪ್ರೀತಿಗೆ ಬರುವುದಾದರೆ ಇದು ಅಗಾಪೆ ಲವ್. ಈ ಒಂದು ಪ್ರೀತಿಯಲ್ಲಿ ಯಾವುದೇ ಸ್ವಾರ್ಥತೆ ಇರುವುದಿಲ್ಲ. There is no selfishness in God's love. There is no selfishness in agape. ದೇವರ ಪ್ರೀತಿಯಲ್ಲಿ ಯಾವುದೇ ಸ್ವಾರ್ಥತೆ ಇಲ್ಲ. ದೇವರು ನಮ್ಮನ್ನು ಪ್ರೀತಿಸಿದನು. ಹೇಗೆ? ನಾವು ಪಾಪಿಗಳಾಗಿದ್ದಾಗ್ಯೂ, ನಮ್ಮಿಂದ ದೇವರಿಗೆ ಏನೂ ಉಪಯೋಗವಿಲ್ಲದಿದ್ದಾಗ್ಯೂ, ದೇವರನ್ನು ನಾವು ಅವಮಾನಪಡಿಸಿದಾಗ್ಯೂ, ಸೈತಾನನ ಎದುರುಗಡೆ ದೇವರನ್ನು ನಿಂದಿಸಿ ದೇವರಿಗೆ ಅವಿಧೇಯರಾಗಿ ಪಾಪ ಮಾಡಿದ್ದಾಗ್ಯೂ, ಅವರಿಂದ ನಾವು ಇಲ್ಲಿಯ ತನಕ ನಾವು ಮಾಡಿದ ಪಾಪ ಎಲ್ಲರೂ ದೇವರು ಸಹಿಸಿಕೊಂಡು ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ. ಇದು ದೇವರ ಪ್ರೀತಿ, ಇದು ಅಗಾಪೆ ಪ್ರೀತಿ. ಈ ಪ್ರೀತಿ ನಮ್ಮೆಲ್ಲರನ್ನೂ ಇರಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ನಾವು ಇಬ್ಬರನ್ನು ಪ್ರೀತಿಸುವಾಗ ಹೇಗೆ ಪ್ರೀತಿಸಬೇಕು? ನಿಸ್ವಾರ್ಥತೆಯಿಂದ ಇಬ್ಬರನ್ನು ಪ್ರೀತಿಸಬೇಕೆಂಬುದಾಗಿ ಸತ್ಯವೇದದಲ್ಲಿ ಕೆಲವು ವಚನಗಳನ್ನ ನಾವು ನೋಡಿಕೊಳ್ಳೋಣ. ಯೋಹಾನನ 3 ಬೈಬಲ್ ಕೀ ವರ್ಡ್ಸ್, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 3 ವರ್ಸ್ 16. ನಮಗೆ ಬಾಯಲ್ಲಿದೆ ಅಲ್ಲ ಅದು? 3:16 ಯೋಹಾನ. ಓಕೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವವರು. ಯಾರನ್ನ? ಆತನನ್ನು ಅಂದ್ರೆ ಯಾರು? ಯೇಸು ಕ್ರಿಸ್ತನನ್ನ, ದೇವರ ಮಗನನ್ನ, ಸನ್ ಆಫ್ ಗಾಡ್, ದೇವರ ಮಗನನ್ನ ನಂಬುವವರು ಯಾರು ನಂಬುತ್ತಾರೋ ಯಾರು ನಾಶವಾಗಬಾರದು, ಎಲ್ಲರೂ ಆಲ್ ಶುಡ್ ಗೆಟ್ ಎಟರ್ನಿಟಿ, ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂಬುದಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಇದರಲ್ಲಿ ನೋಡುತ್ತೇವೆ ಗಾಡ್ಸ್ ಲವ್, ಎಂತಹ ಪ್ರೀತಿ ಎಂಬುದಾಗಿ. ಎಲ್ಲರನ್ನು ಪ್ರೀತಿಸಿದನು. ದೇವರು ಇಸ್ರಾಯೇಲರನ್ನು ಮಾತ್ರವಲ್ಲ, ಯೆಹೂದ್ಯರನ್ನು ಮಾತ್ರವಲ್ಲ, ಇಡೀ ಭೂಲೋಕದ ಸಕಲ ಜನಗಳನ್ನು ಎಲ್ಲರನ್ನು ಪ್ರೀತಿಸಿದನು. ಹೀಗಿರುವಾಗ ನಮ್ಮನ್ನು ಪ್ರೀತಿಸಿದ ದೇವರು ನಮ್ಮೊಳಗೆ ಆತನು ಪ್ರೀತಿ ಇರಬೇಕೆಂಬುದಾಗಿ ಬಯಸುತ್ತಾನೆ. ಅದಕ್ಕಾಗಿ ರೋಮ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ 12ನೇ ಅಧ್ಯಾಯದ 16ನೇ ವಚನದಲ್ಲಿ, ರೋಮನ್ಸ್ ಚಾಪ್ಟರ್ 12 ವರ್ಸ್ 16, ಅಲ್ಲಿ ನೋಡುವುದಾದ್ರೆ ನಿಮ್ಮೊಳಗಡೆ ಪ್ರೀತಿ ಇರಲಿ. ರೀಡ್. ನಿಮ್ಮೊಳಗಡೆ ಏಕ ಮನಸ್ಸುಳ್ಳವರಾಗಿರ್ರಿ. ನಮ್ಮೊಳಗಡೆ ನಾವೆಲ್ಲರೂ ಏಕ ಮನಸ್ಸಿನಿಂದ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾವು ದೊಡ್ಡದು, ನಾವು ಶ್ರೀಮಂತರು, ನಾನು ಜ್ಞಾನವಂತನು, ನನಗೆಲ್ಲ ಗೊತ್ತದೆ, ಅವರಿಗಿಂತ ನಾನು ಶ್ರೇಷ್ಠ ಎಂಬುದಾಗಿ ಎಲ್ಲೂ ಕೂಡ ಹೆಚ್ಚಿಸಿಕೊಳ್ಳದೆ, ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡದೆ ಕರ್ತನ ಎದುರುಗಡೆ ನಾವು ತಗ್ಗಿಸಿಕೊಳ್ಳಬೇಕು. ಕರ್ತನ ಪ್ರಾಣವುಳ್ಳ ಹಸ್ತದ ಕೆಳಗೆ ನಾವು ತಗ್ಗಿಸಿಕೊಂಡವರಾಗಿ ಎಲ್ಲರನ್ನು ಪ್ರೀತಿಸಬೇಕು. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ಏಕ ಮನಸ್ಸು ಉಳ್ಳವರಾಗಬೇಕಾದ್ರೆ ಅಲ್ಲಿ ಪ್ರೀತಿ ಇರಬೇಕು. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಏಕ ಮನಸ್ಸಿರುತ್ತದೆ. ಎಲ್ಲಿ ಪ್ರೀತಿ ಇರೋದಿಲ್ಲವೋ ಅಲ್ಲಿ ಚಂಚಲ ಸ್ವಭಾವಗಳು, ಒಬ್ಬರ ಆಲೋಚನೆ ಒಂದು, ಇನ್ನೊಬ್ಬರ ಆಲೋಚನೆ ಇನ್ನೊಂದು. ಅದು ದೇವರು ಬಯಸುವುದಿಲ್ಲ. ನಾವೆಲ್ಲರೂ ಏಕ ಮನಸ್ಸಿನಿಂದ ಇರಬೇಕು. ಯಾಕಾಗಿ? ಅದೇ ರೋಮ 12ರಲ್ಲಿ ನೋಡ್ತೇವೆ, ರೋಮನ್ಸ್ 12 ವರ್ಸ್ 4-5.
ಯಾಕಾಗಿ ಇಲ್ಲಿ ಹೊಂದಾಣಿಕೆ ಇರಬೇಕೆಂಬುದಾಗಿ ಹೇಳ್ತಾರೆ. ನಾವೆಲ್ಲರೂ ಏನಾಗಿದ್ದೇವೆ? ನಾವೆಲ್ಲ ಏನಾಗಿದ್ದೇವೆ? ದೇಹ, ಸಭೆ, ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಈಗಿನಲ್ಲಿ ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನಾವೆಲ್ಲರೂ ಹೇಳುವ, ನಾವು ಕ್ರಿಸ್ತನ ದೇಹ, ನಾನು ಕ್ರಿಸ್ತನ ದೇಹ, ಅಂಗಾಂಗ. ಕ್ರಿಸ್ತನೆಂಬ ದೇಹದಲ್ಲಿ ನಾನು ಒಂದು ಅಂಗಾಂಗ. ಎಲ್ಲರ ಬಾಯಿ ಬಿಟ್ಟು ಹೇಳೋಣ, ಕ್ರಿಸ್ತನೆಂಬ ದೇಹದಲ್ಲಿ ನಾನು ಒಂದು ಅಂಗಾಂಗ. ನಾವೆಲ್ಲರೂ ಪರಸ್ಪರ ಅಂಗಾಂಗಗಳಾಗಿದ್ದೇವೆ. ನಾವೆಲ್ಲರೂ ಕ್ರಿಸ್ತನೆಂಬ ಸಭೆಗೆ ದೇಹವಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಈಗಿರುವಲ್ಲಿ ದೇಹ ಇದು ಏನಿಗಿರ್ಬೇಕು? ದೇಹದ ಮಧ್ಯದಲ್ಲಿ ಒಮ್ಮನಸ್ಸು, ಐಕ್ಯತೆ, ಒಮ್ಮತ, ಪರಸ್ಪರ ಹೊಂದಾಣಿಕೆ ನಮಗಿರಬೇಕು. ದೇಹ ಎಂಬುದಾಗಿ ಹೇಳುವುದಾದ್ರೆ ಈ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ತಾರತಮ್ಯ ಉಂಟಾ? ದೇಹದಲ್ಲಿ ಇಲ್ಲ. ಈ ಕೈಗೆ ಏನಾದ್ರು ರಕ್ತ ಬೇಕ್ರೆ ರಕ್ತ ಸುರಿತಿರುವಾಗ ಈ ಕೈ ಸರಿಬೇಕು, ರಕ್ತ ಸಾಕು, ನಿನಗೆ ಹಂಗೆ ಆಗ್ಬೇಕು ಅಂತಾರ. ಎಲ್ಲರ ಗಾಯ ಆದ್ರೆ, ಕಾಲಿಗೂ ಎಲ್ಲರ ಗಾಯ ಆದ್ರೆ ನಗಾಡ್ತಾರೆ, ಈ ಕೈ ರಕ್ತ ಸುರಿತಾ ಇದ್ದ, ನಿನ್ಗೆ ಹಂಗೆ ಆಗ್ಬೇಕು ನಿನ್ಗೆ ಅಂತ ಹೇಳ್ತಾರೆ. ಇಲ್ಲ, ಏನ್ ಮಾಡ್ತಾನೆ? ಕೈಗೆ ಗಾಯ ಆಗಿ ರಕ್ತ ಸುರಿಯುವಾಗ ಟಕ್ಕು ಇಟ್ಕೊಡ್ತಾರೆ. ಈ ಕೈ ಏನ್ ಮಾಡ್ತಾರೆ? ಸಹಾಯ ಮಾಡ್ತಾರೆ. ಅಯ್ಯೋ ರಕ್ತ ಸುರ್ತಾ ಇದೆ, ಹಿಡ್ಕೊಳ್ತಾರೆ ಗಟ್ಟಿಗೆ, ಬ್ಲೀಡಿಂಗ್ ಆಗದ ಹಾಗೆ ಗಟ್ಟಿಗೆ ಹಿಡ್ಕೊಳ್ತಾರೆ, ಬ್ಯಾಂಡೇಜ್ ಕಟ್ತಾರೆ, ಔಷಧಿ ಆಗ್ತದೆ, ವಾಸಿ ಮಾಡ್ತಾರೆ, ಪ್ರಯತ್ನಿಸ್ತಾರೆ. ಹೀಗಿರುವಾಗ ದೇಹ ಒಂದಕ್ಕೊಂದು ಹೇಗೆ ಪರಸ್ಪರ ಅಂಗಾಂಗಗಳಾಗಿ ಹೊಂದಾಣಿಕೆಯಿಂದ ಕೆಲಸ ಮಾಡುತ್ತವೋ ಹಾಗೆ ಸಭೆ ಎಂಬ ದೇಹದಲ್ಲಿ ನಾವೆಲ್ಲರೂ ಯಾರಿಗೆ ನೋವಾದರೂ, ಯಾರಿಗೆ ಕಷ್ಟದಲ್ಲಿದ್ದರೂ ಅವರನ್ನು ಸಾಂತ್ವನ ಮಾಡುವಂಥದ್ದು, ಅವರಿಗೆ ಕೈಲಾದ ಸಹಾಯ ಮಾಡುವಂಥದ್ದು, ಅವರನ್ನು ಪ್ರೀತಿಸುವಂಥದ್ದು, ಅವರಿಗಾಗಿ ಪ್ರಾರ್ಥಿಸುವಂಥದ್ದು, ಅವರಿಗಾಗಿ ಆಧರಣೆ ಹೇಳುವಂಥದ್ದು, ಅವರನ್ನು ನೋಡಿಕೊಳ್ಳುವಂಥದ್ದು, ಇದು ಸಭೆಯಾದ ಅಂಗಾಂಗಗಳಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ನಾವು ತೋರಿಸುವ ಪ್ರೀತಿ ಇದು ಅಗಾಪೆ ಪ್ರೀತಿಯಾಗಿರಬೇಕು. ಅಗಾಪೆ ಪ್ರೀತಿಯಲ್ಲಿ ಯಾವ ರೀತಿಯಿದೆ? ನಿಷ್ಕಪಟವಾದ ಪ್ರೀತಿ, ನಿಸ್ವಾರ್ಥವುಳ್ಳ ಪ್ರೀತಿ, ದೇವರ ಪ್ರೀತಿ. ಎಂತ ಪ್ರೀತಿ? ನಿಸ್ವಾರ್ಥವುಳ್ಳ ಪ್ರೀತಿ. ಎಲ್ಲರೂ ಹೇಳೋಣ, ನಿಸ್ವಾರ್ಥವುಳ್ಳ ಪ್ರೀತಿ. ಹೇಳಿ, ನಿಸ್ವಾರ್ಥ ಉಳ್ಳ ಪ್ರೀತಿ. ಈ ಪ್ರೀತಿ ಇದು ನಿಷ್ಕಪಟವಾಗಿರಬೇಕು. ನಿಷ್ಕಪಟವಾದ ಪ್ರೀತಿ, ಒಳಗೊಂದು ಹೊರಗೊಂದು ಅಲ್ಲ, ನಿಷ್ಕಪಟವಾದ ಪ್ರೀತಿ. ಅದಕ್ಕಾಗಿ ಅದೇ 12ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ನೋಡೋಣ. ರೋಮನ್ಸ್ 12:9. ಇಲ್ಲೇನಿರ್ತದೆ? ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ. ಪ್ರೀತಿಯಲ್ಲಿ ಕಪಟವಿರಬಾರದು, ನಿಷ್ಕಪಟವಾಗಿರಬೇಕು. ಕೆಟ್ಟತನವನ್ನ ಅಸಹ್ಯ ಪಡಬೇಕು, ಒಳ್ಳೆಯದನ್ನು ಬಿಗಿಯಾಗಿ ಇಟ್ಕೊಳ್ಬೇಕು. ದೇವರ ಪ್ರೀತಿ ಕೆಟ್ಟದನ್ನು ದ್ವೇಷಿಸುತ್ತದೆ, ಒಳ್ಳೆಯದನ್ನು ಪ್ರೀತಿಸುತ್ತದೆ. ಮಾತ್ರವಲ್ಲದೆ ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರನ್ನು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸಿರಿ. We should give respect to one another. We should love one another. ಒಬ್ಬರಿಗೊಬ್ಬರು ನಾವು ಪ್ರೀತಿಸುವುದು, ಮಾನ ಮರ್ಯಾದೆ ತೋರಿಸುವುದನ್ನ ನಾವು ಮಾಡಬೇಕು. ಯಾಕೆಂದ್ರೆ ನಾವು ಒಂದೇ ದೇಹದ ಅಂಗಾಂಗಗಳು. ಶಿರಸ್ಸು, ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಕ್ರಿಸ್ತನು ಯಾವ ರೀತಿ ನಮ್ಮನ್ನು ಪ್ರೀತಿಸಿದನೋ ನಾವು ಅದೇ ರೀತಿ ಇತರರನ್ನ ಪ್ರೀತಿಸುವರಾಗಿರಬೇಕು. ಹೀಗಿರುವಲ್ಲಿ ನಮ್ಮ ಪ್ರೀತಿ ಇತರರಿಗೆ ತೋರಿಸುವಾಗ ಆ ಪ್ರೀತಿಯನ್ನ ಅವನು ಸ್ವೀಕರಿಸುವಂತದ್ದಾಗಿರಬೇಕು. ಯಾಕೆಂದ್ರೆ ನಾವು ಯಥಾರ್ಥವಾಗಿ ಪ್ರೀತಿಸುವಾಗ, ನಿಷ್ಕಪಟದಿಂದ ಪ್ರೀತಿಸುವಾಗ ಆ ಪ್ರೀತಿ ಅವರಿಗೆ ರಸಿಯುತ್ತದೆ, ಅದನ್ನು ಅವರು ಮೆಚ್ಚುತ್ತಾರೆ. ಆಗ ನಾವು ಅದೇ ಪ್ರೀತಿಯನ್ನು ನಮ್ಮ ಜೀವಿತದಲ್ಲಿ ನಾವು ಕಾಣುವವರಾಗಿದ್ದೇವೆ. ಈ ಪ್ರೀತಿ ಯಾರಲ್ಲಾದರೂ ಏನಾದರೂ ಆದರೆ ಅದಕ್ಕೆ ಮುಗಿ ತೀರಿಸಲಿಕ್ಕೆ ಹೋಗುವುದಿಲ್ಲ. ಆ
ಆಕಸ್ಮಿಕವಾಗಿ ಕೆಲವರು ದ್ವೇಷದಿಂದ, ಕೆಲವರು ಬೇಕಂತ ಮಾಡ್ತಾರೆ, ಅಂತವ್ರನ್ನ ಬಿಟ್ಟಾಕಿ. ಅವ್ರ ರಕ್ಷಣೆಯಲ್ಲೇ ಇರೋದಿಲ್ಲ, ದೇವರ ಮಕ್ಕಳೇ ಆಗಿರೋದಿಲ್ಲ. ಆದರೆ ಆಕಸ್ಮಿಕವಾಗಿ ಏನಾದರೂ ಅವರಿಂದ ನಮಗೆ ನೋವಾದರೆ ಅಥವಾ ಏನಾದರೂ ನಮಗೆ ಅವರಿಂದ ಕಷ್ಟವಾದರೆ ನಾವು ಅವರಿಗೆ ಮುಗಿ ತೀರಿಸಲಿಕ್ಕೆ ಹೋಗಬಾರ್ದು. ಅದಕ್ಕೆ ರೋಮ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ದೇವರು ಈ ರೀತಿ ಬರೆಸಿದ್ದಾನೆ. 19ನೇ ವಚನ ಓದಿ. ನಾವು ಮುಗಿ ತೀರಿಸಲಿಕ್ಕೆ ಹೋಗಬಾರ್ದು. ಏನೇ ಆದರೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕಷ್ಟೇ. ದ್ವೇಷದಿಂದ ಅಲ್ಲ, ಅಥವಾ ಅವರ ಮೇಲೆ ಅಗೆತನದಿಂದ ಅಲ್ಲ, ದೇವರೇ ಅವರನ್ನು ನೀನು ನೋಡ್ಕೋ ಎಂಬುದಾಗಿ ಅಲ್ಲ. ಏನಾದರೂ ನೋವಾದುದಾದ್ರೆ, ಏನಾದರೂ ಕಷ್ಟವಾದದಾದ್ರೆ, ಏನಾದರೂ ನಷ್ಟ ಆಗಿರುವುದಾದ್ರೆ ದೇವರಿಗೆ ಬಿಡಬೇಕು. ದೇವರೇ ನೀನು ಇದನ್ನು ಸರಿಪಡಿಸು ಸ್ವಾಮಿ. ದೇವರು ಎಲ್ಲೂ ಕೂಡ ಆತನು ಒಂದು ದ್ವೇಷದಿಂದ ಅಥವಾ ಒಂದು ಸಿಟ್ಟಿನಿಂದ ಮುಗಿ ತೀರಿಸೋದಿಲ್ಲ. ದೇವರು ಅಲ್ಲಿ ಸಮಾಧಾನದಿಂದ, ಪ್ರೀತಿಯಿಂದ ಸನ್ನಿವೇಶವನ್ನ ಬದಲಾಯಿಸುತ್ತಾನೆ. ಅದಕ್ಕಾಗಿ ಯಾವುದಕ್ಕೂ ನಾವು ಮುಗಿ ತೀರಿಸದೆ ವಿಷಯವನ್ನ ಶಿಕ್ಷಿಸುವುದನ್ನ ದೇವರಿಗೆ ಬಿಡಬೇಕು. ಯಾಕೆಂದ್ರೆ ದೇವರು ಹೇಳ್ತಾರೆ, ಮುಗಿ ತೀರಿಸುವುದು ನನ್ನ ಕೆಲಸ ಎಂಬುದಾಗಿ, ಪ್ರತಿಫಲ ನಾನು ಕೊಡುವುದು ಎಂಬುದಾಗಿ. ಇದನ್ನು ಯಾಕೆ ಹೇಳಿದ್ದಾರೆ ದೇವರು? ಮುಗಿ ನಾವು ತೀರ್ಸಕ್ಕೆ ಹೋದ್ರೆ ಏನಾಗ್ತದೆ? ಮುಗಿಯನ್ನು ನಾವು ತೀರಿಸಬೇಕು ಹೋದ್ರೆ ಅಲ್ಲಿ ದೊಡ್ಡದಾಗುತ್ತದೆ, ಅಲ್ಲಿ ಕಲಹ ಉಂಟಾಗುತ್ತದೆ, ಅಲ್ಲಿ ನಷ್ಟ ಉಂಟಾಗುತ್ತದೆ. ಆದರೆ ದೇವರು ಮುಗಿ ತೀರಿಸುವಾಗ ದೇವರು ಪಶ್ಚಾತ್ತಾಪಕ್ಕೆ ತಿರುಗುವಂತೆ ಅವರನ್ನು ಶಿಕ್ಷಿಸಿ